ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಒಬ್ಬ ಬಡ ರೈತನ ಮಗಳು 5 ಚಿನ್ನದ ಪದಕಗಳನ್ನು ಪಡೆದಿದ್ದಾಳೆ. ಇವತ್ತು ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸಾಮಾಜಿಕ ವಿಚಾರದಲ್ಲಿ ಅಂದರೆ ಸಾಮಾಜಿಕ ವಿಷಯದಲ್ಲಿ 5 ಚಿನ್ನದ ಪದಕವನ್ನು ಪಡೆದಿದ್ದಾಳೆ. ಆ ವಿದ್ಯಾರ್ಥಿನಿ ಯಾರು ಅನ್ನೋದನ್ನು ನಾವು ನೋಡೋಣ ಬನ್ನಿ. ತಮ್ಮ ಹೆಸರಮ್ಮ? Sabah Mohammad Rafiq Kurchi, and I am from Sarwad. I am feeling so happy today and honored to receive these 5 gold medals. I want to say thank you to my parents for support, and I would like to say thank you to my teachers for their guidance and encouragement. They are always with me to encourage us. They not only guide us related to subject or syllabus, they also guide us for competitive exam. With the guidance of my teacher, along with my MA course, I cleared KCET exam, and I would like to say thank you to my friends also. They always with me to motivate me. Whenever I face difficulties, my parents, my teacher and friends are always with me. What is the difficulties in your life in studying that? Actually, I didn't face any difficulties in my MA because the teachers always with if any doubts are there. So I ask to teachers and they supply the reference books. They encourage us to study the reference books and they supply me. ಮಾಶಾಅಲ್ಲಾ. ಅವರ ತಂದೆಗಳಿದ್ದಾರೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ರಫೀಕ್ ಹುಸೇನ್ ಸಾಬ್ ಕುಡ್ಚಿ ಅಂತ. ಎಲ್ಲಿ ಇದ್ದೀರಿ ಸರ್? ಯಾವ ಊರಿನಿಂದ ಬರ್ತೀರಿ? ನಾವು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕ್ ಹಾಗೆ ಸಾರವಾಡ ಗ್ರಾಮದಲ್ಲಿ. ಸಾರವಾಡ ಗ್ರಾಮದವ್ರು ನೀವು? ಹಾ. ಇವತ್ತಿನ ಈ ನಿಮ್ಮ ಮಗಳು 5 ಗೋಲ್ಡ್ ಮೆಡಲ್ಗಳನ್ನು ಪಡೆದಿದ್ದಾಳೆ. ಏನು ಅನಿಸುತ್ತೆ ಸರ್? ಭಾಳ ಖುಷಿ ಅನಿಸುತ್ತೆ ಸರ್. ನಮಗೆ ಇದೊಂದು ಸಂತೋಷದ ಸುದ್ದಿ ಅನಿಸುತ್ತದೆ ಸರ್. ಆದರೆ ನಮ್ಮ ಮಗಳು ಹೀಗೆ ಆಗುತ್ತೆ ಅಂತ ಕನಸಿನಲ್ಲಿ ನಾವು ಊಹೆ ಮಾಡಿರಲಿಲ್ಲ. ಆದರೂ ಇದು ಭಾಳ ಸಂತೋಷದ ಸುದ್ದಿ ಸರ್. ಆದರೂ ನಮ್ಮ ಮನಸ್ಸಿನಲ್ಲಿ ಈಗ ಕನಸಿನಲ್ಲಿ ಸುಖ ಇಂಥ ಸುದ್ದಿಯನ್ನು ಕಂಡಿದ್ದಿಲ್ಲ. ಆದರೂ ನಮಗೆ ಭಾಳ ಖುಷಿ. ಯಾಕಂದರೆ ನಮ್ಮ ಇದರಲ್ಲಿ ಎಜುಕೇಷನಲ್ಲಿ ಯಾರೂ ಶಾಲೆ ನಮ್ಮದು ಕಲ್ತಿದ್ದಿಲ್ಲ. ಆದರೂ ನಾವು ನಮ್ಮ ಮಗಳನ್ನು ನಮ್ಮ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ತಂದಿದ್ದಾಳೆ ನಿಮ್ಮ ಮಗಳ ಕೀರ್ತಿ ಅಂತ ನಾನು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಅದರಲ್ಲಿ ಮುಸ್ಲಿಮ್ಸ್ ಹೆಣ್ಣು ಮಕ್ಕಳನ್ನ ಕಲಿಯೋದು ಕಷ್ಟ ಇರುವಂಥ ಈಗಿನ ಸಂದರ್ಭದಲ್ಲಿ ಬಗೆಯವರಿಗೆ ಉತ್ತರ ಕೊಡುವ ಒಂದು ದೃಷ್ಟಿಕೋನದಲ್ಲಿ 5 ಗೋಲ್ಡ್ ಮೆಡಲ್ಗಳನ್ನು ಪಡೆದಿದ್ದಾಳೆ ಅಂತ ಹೆಮ್ಮೆ ಅನಿಸ್ತಾ ಇದೆಯಾ? ಇದು ಬಹಳ ಸಂತೋಷದ ಸುದ್ದಿ ಸರ್. ಆದರೆ ನಮ್ಮ ಮಗಳು ಹೆಣ್ಣು ಮಕ್ಕಳಲ್ಲಿ ನಮ್ಮಲ್ಲಿ ಕಲಿತು ಬಹಳ ಕಡಿಮೆ. ಆದರೂ ನಮ್ಮ ಮಕ್ಕಳಿಗೆ ನಾವು ಕರೆ ನಡು ಈಗ ಕಲಿಸೋದು ನಮಗೆ ಇದ್ದಿದ್ದಿಲ್ಲ. ಆದರೂ ನಮ್ಗೆ ಟೀಚರ್ಗಳು ಸರ್ಗಳು ಬಹಳ ಹೆಮ್ಮೆದಿಂದ ಹೇಳಿದರು, ಏನಾದರೂ ಆಗಲಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಲಿಸಿ, ಮಕ್ಕಳನ್ನು ನಿಮ್ಮ ಭಾಳ ಇದ್ದಾರೆ ಅಂತ ಹೇಳಿ ನಮ್ಮನ್ನು ಸರ್ಗಳು ಟೀಚರ್ಗಳು ಭಾಳ ಸಂತೋಷ ಸುದ್ದಿ ನಮಗೆ ಹೇಳಿ ಇಲ್ಲಿಗೆ ಇದು ಮಾಡಿದರು ಸರ್. ಸೋಸಿಯಾಲಜಿ ವಿಷಯದಲ್ಲಿ 5 ಗೋಲ್ಡ್ ಮೆಡಲ್ಗಳನ್ನ ಪಡೆದಂಥವ ತಂದೆ ತನ್ನ ಮಗಳು 5 ಗೋಲ್ಡ್ ಮೆಡಲ್ಗಳನ್ನು ಪಡೆದ ಮೇಲೆ ಅದು ಆನಂದ ಭಾಷ್ಪವಾಗಿ ಅವರ ದುಃಖ ನಿಂದ್ರಕ್ಕಾಗ್ತಾ ಇಲ್ಲ. ಅಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಆ ಖುಷಿಯಲ್ಲಿ ಅವರಿಗೆ ಆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಒಟ್ಟಿನಲ್ಲಿ ಇಂಥ ಮಗಳನ್ನು ಪಡಿಬೇಕಾದ್ರೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ ಅಂತಾರೆ ಅವ್ರ ತಂದೆ ಮತ್ತು ತಾಯಿಯವರು. ಬಹನ್ ಆಪ್ ಕ್ಯಾ ಬೋಲ್ನಾ ಚಾಹತೆ ಹೈ? ಕನ್ನಡ ಬರ್ತಾ उर्दू बोलना चाहता हूँ मैं। क्या कहना चाहते हैं? ऐसा तकदीर हमारी है। माँ बाप किसके माँ बाप होते हैं वो तकदीर वाले होते हैं कर बोलते हैं। हमारे 3 बेटियाँ हैं, बहुत हम तकदीर वाले हैं। हमारे बेटियों को जैसे हम तकदीर वाले हैं बहुत। आपकी बेटी सबा पढ़ने के वक्त क्या क्या करती थी? कैसा तुम्हें उसे बोलते थे डायरेक्शन? हमको क्या बोले ने हमारे बच्चे हम लोग को बोले हम सीखना चाहते हैं, हमको सिखाओ कर बोलने के बाद हम भी उनको ये दिए हरन दे सीखेंगे। और बेटे आए उनको सीखने का चाहत बहुत है उनको, फिर भी हमें सपोर्ट करें उनको सीखेंगे कर को। ಇದಿಷ್ಟು ಒಟ್ಟಿನಲ್ಲಿ ಅವರ ತಂದೆ ತಾಯಿ ಬಹಳ ಖುಷಿ ಪಟ್ಟಿದ್ದಾರೆ.
ಮಗಳು ಯಾವುದೇ ರೀತಿ ನಾವು ಅವರು ಶಾಲೆ ಕಲ್ತಿಲ್ಲ ಅಂತಂದರೂ ಕೂಡ ಮಕ್ಕಳನ್ನು ಶಾಲೆ ಕಲಿಸೋ ದೃಷ್ಟಿಕೋನದಲ್ಲಿ ಇವತ್ತು ಸಭಾ ಕುಡುಚಿ ಏನಿದಾರಲ್ಲ 5 ಚಿನ್ನದ ಪದಕಗಳನ್ನು ಪಡೆಯೋದ್ರ ಮೂಲಕ ತನ್ನ ತಂದೆ ತಾಯಿ ಸಪೋರ್ಟ್ ಮಾಡಿದ್ದಾರೆ, ಓದಲಿಕ್ಕೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೆಮ್ಮೆ ಪಡ್ತಾ ಇದ್ದಾರೆ. ಇಂತಹ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಇನ್ನು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಓದಿಸಿ ಅವರಿಗೆ ಮುಂದೆ ತರುವ ನಿಟ್ಟಿನಲ್ಲಿ ಸಹಾಯ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇಂತಹ ಮಕ್ಕಳಿಗೆ ಓದಿಸುವುದರಲ್ಲಿ ಮುಸಲ್ಮಾನರು ಮುಂದೆ ಬರಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.